ಎಲ್ಲರಿಗೂ ಜೆಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಎ. ಗವರ್ನರ್ ವಿಧಾನಸಭೆಯ ಸದಸ್ಯರಾಗಿ ಇರಬಾರದು. ಬಿ. ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೂ ಗವರ್ನರ್ ಅಧಿಕಾರದಲ್ಲಿ ಉಳಿಯಬಹುದು. ಸಿ. ಗವರ್ನರ್ ಅಧಿಕಾರ ಅವಧಿ 5 ವರ್ಷ. ಡಿ. ಮೇಲಿನ ಎಲ್ಲವೂ. ಸರಿ ಉತ್ತರ ಡಿ. ಮೇಲಿನ ಎಲ್ಲವೂ. ಪ್ರಶ್ನೆ 2. ಇವುಗಳಲ್ಲಿ ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? ಎ. ಮತ ಚಲಾಯಿಸುವ ಹಕ್ಕು. ಬಿ. ಮಾತನಾಡುವ ಹಕ್ಕು. ಸಿ. ವಾಪಸ್ ಕರೆಸಿಕೊಳ್ಳುವ ಹಕ್ಕು. ಡಿ. ಮತ ಚಲಾಯಿಸದಿರುವ ಹಕ್ಕು. ಸರಿ ಉತ್ತರ ಸಿ. ವಾಪಸ್ಸು ಕರೆಸಿಕೊಳ್ಳುವ ಹಕ್ಕು. ಪ್ರಶ್ನೆ 3. ಈ ಕೆಳಗಿನ ಯಾವ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ಸಂವಿಧಾನಗಳು ಸಾಮೀಪ್ಯ ಹೊಂದಿವೆ? ಎ. ಸಂವಿಧಾನದ ದೃಢತತ್ವ. ಬಿ. ಮೂಲಭೂತ ಹಕ್ಕುಗಳು. ಸಿ. ರಾಜನಿರ್ದೇಶಕ ತತ್ವಗಳು. ಡಿ. ನ್ಯಾಯ ಪರಿಪಾಲನೆ. ಸರಿ ಉತ್ತರ ಬಿ. ಮೂಲಭೂತ ಹಕ್ಕುಗಳು. ಪ್ರಶ್ನೆ 4. ಭಾರತದ ಸಂಸತ್ತು ಈ ಕೆಳಕಂಡವುಗಳನ್ನು ಒಳಗೊಂಡಿರುತ್ತದೆ. ಎ. ರಾಜ್ಯಸಭೆ. ಬಿ. ಲೋಕಸಭೆ. ಸಿ. ಲೋಕಸಭೆ ರಾಜ್ಯಸಭೆ. ಡಿ. ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ. ಸರಿ ಉತ್ತರ ಡಿ. ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ. ಪ್ರಶ್ನೆ 5. ಭಾರತದ ಸಂವಿಧಾನದ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತಕ್ಕೆ ಆಧಾರವಾಗಿದೆ? ಎ. ಮೂಲಭೂತ ಕರ್ತವ್ಯಗಳು. ಬಿ. ರಾಜನೀತಿ ನಿರ್ದೇಶಕ ತತ್ವಗಳು. ಸಿ. ಮೂಲಭೂತ ಹಕ್ಕುಗಳು. ಡಿ. ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳು. ಸರಿ ಉತ್ತರ ಬಿ. ರಾಜನೀತಿ ನಿರ್ದೇಶಕ ತತ್ವಗಳು. ಪ್ರಶ್ನೆ 6. ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡುವ ಅಧಿಕಾರ ಯಾರು ಹೊಂದಿರುತ್ತಾರೆ? ಎ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಮಾತ್ರ. ಬಿ. ಲೋಕಸಭೆಯ ಸದಸ್ಯರು ಮಾತ್ರ. ಸಿ. ರಾಜ್ಯಸಭೆಯ ಸದಸ್ಯರು ಮಾತ್ರ. ಡಿ. ರಾಜ್ಯಸಭೆ ಲೋಕಸಭೆ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು. ಸರಿ ಉತ್ತರ ಎ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಮಾತ್ರ. ಪ್ರಶ್ನೆ 7. ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ? ಎ. ಆರ್ಟಿಕಲ್ 18. ಬಿ. ಆರ್ಟಿಕಲ್ 16. ಸಿ. ಆರ್ಟಿಕಲ್ 19. ಡಿ. ಆರ್ಟಿಕಲ್ 14. ಸರಿ ಉತ್ತರ ಸಿ. ಆರ್ಟಿಕಲ್ 19. ಪ್ರಶ್ನೆ 8. ಸಂಸತ್ತಿನ ಪೂರ್ಣ ಬಹುಮತ ಇಲ್ಲದಿದ್ದಾಗ ಪ್ರಧಾನಿ ನೇಮಕದ ಬಗ್ಗೆ ಸಂವಿಧಾನವು ಏನು ಹೇಳುತ್ತದೆ? ಎ. ಏಕೈಕ ದೊಡ್ಡ ಪಕ್ಷದ ನಾಯಕರನ್ನು ನೇಮಕ ಮಾಡಬೇಕು. ರಾಷ್ಟ್ರಪತಿಯ ವಿವೇಚನೆಯನ್ನು ಅನುಸರಿಸಬೇಕು. ಬಹುದೊಡ್ಡ ಕೂಟದ ನಾಯಕರನ್ನು ನೇಮಿಸಬೇಕು. ಡಿ. ಬಹುಮತದ ಬೆಂಬಲ ಹೊಂದಿರಬೇಕು. ಸರಿ ಉತ್ತರ ಬಿ. ರಾಷ್ಟ್ರಪತಿಯ ವಿವೇಚನೆಯನ್ನು ಅನುಸರಿಸಬೇಕು. ಪ್ರಶ್ನೆ 9. ಈ ಕೆಳಗಿನವುಗಳಲ್ಲಿ ಕೆಳಮನೆಯ ಸಮಿತಿ ಯಾವುದು? ಎ. ಸರ್ಕಾರಿ ಆಶ್ವಾಸನೆಗಳ ಸಮಿತಿ. ಬಿ. ಸಾರ್ವಜನಿಕ ಉದ್ಯಮಗಳ ಸಮಿತಿ. ಸಿ. ಅಂದಾಜು ಸಮಿತಿ. ಡಿ. ಅಧೀನ ಶಾಸನದ ಮೇಲಿನ ಸಮಿತಿ. ಸರಿ ಉತ್ತರ ಸಿ. ಅಂದಾಜು ಸಮಿತಿ. ಪ್ರಶ್ನೆ 10. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರು? ಎ. ಭಾರತದ ಚುನಾವಣೆಯ ಆಯೋಗ. ರಾಜ್ಯ ಚುನಾವಣೆ ಆಯೋಗ. ಬಿ. ರಾಜ್ಯ ಚುನಾವಣೆ ಆಯೋಗ. ಸಿ. ಡೆಪ್ಯೂಟಿ ಕಮಿಷನರ್. ಡಿ. ರಿಟರ್ನಿಂಗ್ ಆಫೀಸರ್. ಸರಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.